ಸೊ ಇನ್ನು ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸೇನಾ ಹೆಲಿಕಾಪ್ಟರ್ನಲ್ಲಿ ಸಂತ್ರಸ್ತರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವ್ರನ್ನ ತಂದು ಬಿಡೋದು, ಆನಂತರ ಆಂಬ್ಯುಲೆನ್ಸ್ ಮುಖಾಂತರ ಅವ್ರನ್ನ ಆಸ್ಪತ್ರೆಗಳಿಗೆ ಸ್ಥಳಾಂತರ ಮಾಡ್ತಕ್ಕಂಥದ್ದು ಈ ಕೆಲಸ ಆಗ್ತಾ ಇದೆ. ಬಟ್ ಹೆಲಿಕಾಪ್ಟರ್ ಕಾರ್ಯಾಚರಣೆನೂ ದುರ್ಗಮನೆ. ಇಲ್ಲಿ ನಿಮಗೆ ಹೆಲಿಕಾಪ್ಟರ್ಗಳು ಲ್ಯಾಂಡ್ ಆಗೋದಕ್ಕೆ ಸುರಕ್ಷಿತ ಪ್ರದೇಶಗಳೇ ಇಲ್ವಲ್ಲ, ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆಯಲ್ಲ ಜಾಗ. ಆದರೂ ಈ ಬಿಡದೇನೆ ಸೇನಾ ಹೆಲಿಕಾಪ್ಟರ್ನ ಬಳಕೆ ಮಾಡಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಕಬ್ಬಿಣದ ಸೇತುವೆ ಏನಾದರೂ ಅಲ್ಲಿ ಆಗಿಬಿಟ್ರೆ ಒಂದು ಅದಾಗಬೇಕು, ಮತ್ತೊಂದು ಮಳೆ ನಿಲ್ಲಬೇಕು. ಯಾಕೆಂದರೆ ಮಳೆ ನಿಂತಿಲ್ಲ, ಅಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ. ಮಲೆಯಲ್ಲಿ ಜಲಪ್ರಳಯದಿಂದ ಸಂಪೂರ್ಣವಾಗಿ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. ಹೀಗಾಗಿ ಅನೇಕ ಗ್ರಾಮಗಳಿಗೆ ಸಂಪರ್ಕವೂ ಕೂಡ ಆಗ್ತಾ ಇರಲಿಲ್ಲ. ಜೊತೆಗೆ ಆ ಕಡೆ ಭಾಗದ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇರಲಿಲ್ಲ. ಹೀಗಾಗಿ ಈಗ ತಾತ್ಕಾಲಿಕ ಬ್ರಿಡ್ಜನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಈಗ NDRF ತಂಡ ಆರಂಭ ಮಾಡಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, NDRF ತಂಡದವರು ಈಗ ಕಬ್ಬಿಣದ ಹಲಿಗೆಗಳ ಮೂಲಕವಾಗಿ, ಕಬ್ಬಿಣದ ರಾಡ್ಗಳ ಮೂಲಕವಾಗಿ ತಾತ್ಕಾಲಿಕವಾದಂತಹ ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ತಾತ್ಕಾಲಿಕವಾದಂಥ ಬ್ರಿಡ್ಜ್ ನಿರ್ಮಾಣ ಆಗಿಬಿಟ್ರೆ ನಿಶ್ಚಿತವಾಗ್ಲೂ ಕೂಡ ಒಂದು ಅರ್ಧ ಮಟ್ಟದ ತಲೆನೋವು ಕಡಿಮೆ ಆಗ್ಬೋದು. ಯಾಕಂದರೆ ಜನರ ರಕ್ಷಣೆ ಇರ್ಬೋದು, ಅಥವಾ ಆ ಕಡೆ ಭಾಗದ ಜನರಿಗೆ ಆಹಾರ ಪದಾರ್ಥಗಳನ್ನ ಕೊಡುವಂಥ ವಿಚಾರ ಇರ್ಬೋದು, ಎಲ್ಲದಕ್ಕೂ ಕೂಡ ಇದು ಅಡ್ಡಿ ಆಗ್ತಾ ಇತ್ತು. ಹೀಗಾಗಿ ಇವತ್ತು ಸ್ವಲ್ಪ ಮಳೆಯೂ ಕೂಡ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ NDRF ತಂಡದವರು ಈಗ ತುರ್ತಾಗಿ ತಾತ್ಕಾಲಿಕವಾದಂತಹ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಕೆಲವೊಂದಿಷ್ಟು ಜನರನ್ನು ಬೇರೆ ಕಡೆ ಮತ್ತೊಂದು ಭಾಗಕ್ಕೆ ಹೋಗುವಂಥ ಸಲುವಾಗಿ ಒಂದು ತಾತ್ಕಾಲಿಕವಾದಂತಹ ಒಂದು ಸೇತುವೆಯನ್ನು ಕೂಡ ಕಟ್ಟಿದ್ದಾರೆ. ಅಲ್ಲಿನೂ ಕೂಡ NDRF ತಂಡದವರು ಜನರನ್ನು ಆ ಕಡೆ ಭಾಗಕ್ಕೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ NDRF ತಂಡದವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲ. ಹಾಗಾಗಿ NDRF ತಂಡದವರ ಕಾರ್ಯಾಚರಣೆಯೂ ಕೂಡ ಸದ್ಯ ಬಿರುಸಿನಿಂದ ಸಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್. ಈಗ ಸ್ವಲ್ಪ ಪರಿಸ್ಥಿತಿ ಬದಲಾಗಿದೆ. ಕಾರ್ಯಾಚರಣೆ ಬಿರುಸಿನಿಂದ ನಡೆಸೋದಕ್ಕೆ ಅವ್ರು ರೆಡಿ ಇದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ಮಳೆ ಬಂತು ಅಂತ ತಕ್ಷಣ ಆ ನದಿಯ ನೀರು ಕೂಡ ಹೆಚ್ಚಾಗ್ಬಿಟ್ಟಿದೆ. ಹಾಗಾಗಿ ಕೆಳಗಡೆ ನದಿ ನೀರು ಹರ್ಕೊಂಡು ಹೋಗಿ ಮೇಲ್ಗಡೆ ಒಂದು ಸೇತುವೆ ಥರ ಏನಾದ್ರು ಆಗಿಬಿಟ್ರೆ ಆಗ ಸುಸೂತ್ರವಾಗಿ ಆ ಕಡೆಯಿಂದ ಈ ಕಡೆಗೆ ಓಡಾಡಬಹುದು ಅನ್ನೋ ಕಾರಣಕ್ಕೋಸ್ಕರನೇ NDRFನ ಒಂದು ತಂಡ ಈ ಬ್ರಿಡ್ಜ್ ನಿರ್ಮಾಣದಲ್ಲಿ ತೊಡಗಿರ್ತಕ್ಕಂಥದ್ದು. ಚೂರಲ್ಮಲೆಯಲ್ಲಿ ಸೋಮವಾರ ರಾತ್ರಿ ಸಂಭವಿಸಿದಂತಹ ಭೀಕರವಾದಂತಹ ಜಲಪ್ರಳಯದ ಅಕ್ಷರಶಃ ಜಲಪ್ರಳಯ ನಡೆದಂಥ ಸ್ಥಾನದಲ್ಲಿದ್ದೇನೆ. ಇಲ್ಲಿಗೆ ನಾವು ಈ ಕ್ಷಣಕ್ಕೆ ಬರೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ, ಆ ದೂರದ ಭಾಗದಲ್ಲಿ ಚೋರಲ್ ನದಿಯ ಅಡ್ಡಲಾಗಿ ಒಂದು ತಾತ್ಕಾಲಿಕವಾದಂಥ ಸೇತುವೆಯನ್ನು NDRF ತಂಡದವರು ನಿರ್ಮಾಣ ಮಾಡಿದರು. ಅವರನ್ನು ಕೇಳಿಕೊಂಡು ನಾವು ಇಲ್ಲಿ ತನಕ ಬಂದಿದ್ದೇವೆ. ಹೀಗಾಗಿಯೇ ಈಗ ನಮಗೆ ಸ್ಪಷ್ಟವಾಗಿ ಜಲಪ್ರಳಯ ಯಾವ ರೀತಿಯಾಗಿ ಆಯಿತು ಅನ್ನುವಂಥದ್ದರ ಚಿತ್ರಣವನ್ನು ನಿಮಗೆ ಕಟ್ಕೊಡೋಕ್ಕೆ ಸಾಧ್ಯವಾಗ್ತಿರೋಂಥದ್ದು. ಆ ಕಡೆ ಭಾಗದಲ್ಲಿ ನೋಡ್ತಾ ಇದ್ದೀರಿ, ಈ ಎಲ್ಲ ಭಾಗ ಏನಿದೆ, ಈ ಭಾಗದಲ್ಲಿ ಚೋರಲ್ಮಲೆ ಗ್ರಾಮ ಇತ್ತು. ಆ ಪಕ್ಕದಲ್ಲೇ ಅಂದರೆ ಆ ಗ್ರಾಮದ ಪಕ್ಕಕ್ಕೆ ಹೊಂದಿಕೊಂಡಂತೆಯೇ ಇರುವಂತಹ ಮುಂಡಕೈ ಎನ್ನುವಂತಹ ಬೆಟ್ಟ. ಅದು ಮುಂಡಕೈ ಎನ್ನುವಂತಹ ಬೆಟ್ಟದಲ್ಲಿ ಉಂಟಾದಂತಹ ಮೇಘ ಸ್ಫೋಟದಿಂದ ಪರಿಣಾಮವಾಗಿ ಇಂಥದ್ದೊಂದು ದೊಡ್ಡ ಮಟ್ಟದ ಜಲಪ್ರಳಯ ಉಂಟಾಗಿದೆ. ಈ ಚೋರಲ್ಮಲೆ ಎನ್ನುವಂಥದ್ದೊಂದು ಚಿಕ್ಕ ನದಿಗೆ ಪ್ರವಾಹದ ಸ್ವರೂಪ ಬರೋದಕ್ಕೆ ಆ ಮುಂಡಕೈ ಬೆಟ್ಟದಲ್ಲಿ ಉಂಟಾದಂತಹ ಜಲಸ್ಫೋಟವೇ ಪ್ರಮುಖವಾದಂತಹ ಕಾರಣ. ನಿಮಗೆ ಭಾಳ ಅಚ್ಚರಿ ಅನ್ನಿಸ್ಬೋದು. ಇಲ್ಲಿ ಗಮನಿಸ್ತಾ ಇದ್ದೀರಿ, ಈ ಬಂಡೆಕಲ್ಲುಗಳು, ಈ ಬೃಹತ್ ಬಂಡೆಕಲ್ಲುಗಳು ಆ ಮುಂಡಕೈ ಎನ್ನುವಂತಹ ಬೆಟ್ಟದಿಂದ ನೀರಿನ ಮೂಲಕವಾಗಿ ಹರಿದು ಬಂದಿರುವಂಥದ್ದು. ಅಲ್ಲಿಗೆ ನೀವು ಕಲ್ಪನೆ ಮಾಡ್ಕೊಳ್ಳಿ ನೀರಿನ ರಭಸ ಎಷ್ಟರ ಮಟ್ಟಿಗಿತ್ತು ಅಂತ. ಇಲ್ಲಿ ಗ್ರಾಮ ಇತ್ತು, ಗ್ರಾಮದ ನಡಮಧ್ಯೆ ಇಂಥದ್ದೊಂದು ಬೃಹತ್ತಾದಂಥ ಕಲ್ಲುಗಳು ಬಂದು ನಿಂತಿರುವಂಥದ್ದು. ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳಲ್ಲಿ, ಚಿತ್ರದುರ್ಗದ ಬೆಟ್ಟ ಅಥವಾ ಬೇರೆ ಬೇರೆ ಬೆಟ್ಟಗಳಲ್ಲಿ ಇಂಥ ಬೃಹತ್ ಕಲ್ಲುಗಳನ್ನು ತಾವು ಗಮನಿಸ್ಬೋದು. ಇಂತಹ ಬೃಹತ್ ಕಲ್ಲುಗಳು ನೀರಿನಲ್ಲಿ ಚೆಂಡುವಿನ ರೀತಿ ಹರಿದು ಬಂದು ಚೋರಮಲೆ ಗ್ರಾಮದ ಮೇಲೆ ಬಿದ್ದಿದೆ. ಈಗ ಎಕ್ಸಾಕ್ಟಾಗಿ ಒಂದು ಕಲ್ಪನೆ ಬರ್ತಾ ಇದೆ, ಅವತ್ತಿನ ರಾತ್ರಿಯ ಭೀಕರತೆ ಎಷ್ಟಿರ್ಬೋದು ಅಂತ. ಇಂಥ ಬೃಹತ್ ಕಲ್ಲುಗಳೇ ಚೆಂಡುವಿನ ರೀತಿ ಹರಿದು ಬರ್ತವೆ ಅನ್ನೋದಾದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಬಲು ಭೀಕರವಾದಂತಹ ಪ್ರವಾಹ ಅದು. ಅದರ ಪರಿಣಾಮ ಏನಾಗಿದೆ, 150 ಜನ, ಹೆಚ್ಚು ಕಡಿಮೆ 150 ಜನ ಮೃತಪಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್. 100-200 ಜನರನ್ನು ಆ ಪೋಷಣ ತಗೊಂಡು ಊರಿಗೂರೇ ಸರ್ವನಾಶ ಮಾಡಿ ಮುಂದೆ ಸಾಗಿರ್ತಕ್ಕಂಥ
ಈ ಮೇಘಸ್ಫೋಟ, ಜಲಪ್ರಳಯ, ಭೂಕುಸಿತ ಇದೆಲ್ಲವೂ ಕೂಡ ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದೇ ಹೊರತು ಯಾರೇನು ಇದನ್ನು ತಡೆಯೋಕ್ಕೂ ಕೂಡ ಆಗ್ತಾ ಇರಲಿಲ್ಲ.